ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಾಲೆಜ್ ಲೋಕ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬ ಮಾರ್ಕೆಟ್ಗಳಲ್ಲಿ ನಾವು ನೋಡಿರ್ತೀವಿ, ಡ್ರೀಮ್ ಕ್ಯಾಚರ್ನ ಮಾರಾಟ ಮಾಡ್ತಾ ಇರ್ತಾರೆ. ಹಾಗೆ ತುಂಬ ಜನರ ಮನೇಲಿ ಡ್ರೀಮ್ ಕ್ಯಾಚರ್ನ ತಂದು ತಮ್ಮ ಬೆಡ್ರೂಮಲ್ಲಿ ಇಟ್ಕೊತಾರೆ. ಆದರೆ ಬಹಳ ಜನಕ್ಕೆ ಗೊತ್ತಿರಲ್ಲ ಡ್ರೀಮ್ ಕ್ಯಾಚರ್ನ ಯಾಕೆ ಮನೇಲಿ ತಂದು ಇಟ್ಕೊತಾರೆ, ಏನು ಕಾರಣಗಳು ಅನ್ನೋದ್ರ ಬಗ್ಗೆ ಗೊತ್ತಿರಲ್ಲ. ಇವತ್ತಿನ ವಿಡಿಯೋದಲ್ಲಿ ನಾನು ಡ್ರೀಮ್ ಕ್ಯಾಚರ್ನ ನಮ್ಮ ಬೆಡ್ರೂಮಲ್ಲಿ ಹಾಕೋದ್ರಿಂದ ಆಗುವಂಥ ಅಥವಾ ನಡೆಯುವಂಥ ಎರಡು ಅದ್ಭುತವಾದ ವಿಷಯಗಳ ಬಗ್ಗೆ ನಾನು ತಿಳಿಸಿಕೊಡ್ತಾ ಇದ್ದೀನಿ. ಇಲ್ಲಿ ಮೊದಲನೇದಾಗಿ ಡ್ರೀಮ್ ಕ್ಯಾಚರ್ನ ನಾವು ಮನೇಲಿ ಇಟ್ಕೊಳ್ಳೋದ್ರಿಂದ ನಮಗೆ ಅದೃಷ್ಟ ಒಲಿದು ಬರುತ್ತೆ ಅಂತ ಹೇಳ್ತಾರೆ. ರಾತ್ರಿ ನಾವು ಮಲಗಿದಾಗ ನಮ್ಮ ಬೆಡ್ರೂಮಲ್ಲಿ ಏನಾದರೂ ಡ್ರೀಮ್ ಕ್ಯಾಚರ್ ಇದ್ದರೆ, ನಾವು ಮಲಗಿದಾಗ ಏನೋ ನಮಗೆ ಕೆಟ್ಟದಾಗಿ ಕನಸುಗಳೇನಾದರೂ ಬಿದ್ದರೆ, ಅಂತಹ ಕೆಟ್ಟ ಕನಸುಗಳನ್ನು ಒಂದು ಡ್ರೀಮ್ ಕ್ಯಾಚರ್ ನಾವೇನು ಹಾಕಿರ್ತೀವಿ ನಮ್ಮ ಬೆಡ್ರೂಮಲ್ಲಿ, ಆ ಒಂದು ಡ್ರೀಮ್ ಕ್ಯಾಚರ್ ನಮ್ಮ ಕೆಟ್ಟ ಕನಸುಗಳನ್ನು ಹಿಡಿದಿಟ್ಕೊಳ್ಳುತ್ತಂತೆ. ನಮಗೆ ಯಾವುದೇ ರೀತಿಯ ಕೆಟ್ಟ ಕನಸುಗಳು, ಕೆಟ್ಟ ಅನುಭವಗಳು ಆಗದೇ ಇರೋ ಥರ ತಡೆಯುತ್ತಂತೆ. ಇನ್ನು ಎರಡನೇದಾಗಿ, ನಾವು ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತೀವಿ, ಏನೋ ಒಂದು ಕೆಲಸಗಳ ಬಗ್ಗೆ ಆಸೆನ ಇಟ್ಕೊಂಡಿರ್ತೀವಿ. ಇವಾಗ ಎಕ್ಸಾಂಪಲ್ಸ್, ಮದುವೆ ಆಗದವರು ಮದುವೆ ಆಗಬೇಕು ಅಂತ ಅನ್ನುವಂಥ ಆಸೆನ ಇಟ್ಕೊಂಡಿರ್ತಾರೆ, ಅಥವಾ ಮಕ್ಕಳಾಗದೇ ಇರೋರು ಮಕ್ಕಳಾಗಬೇಕು ಅನ್ನೋ ಆಸೆನ ಇಟ್ಕೊಂಡಿರ್ತಾರೆ. ಹಾಗೆ ವಿದ್ಯಾಭ್ಯಾಸದಲ್ಲಿ ಹಿಂದೆ ಉಳಿದವರು ಒಳ್ಳೆ ರ್ಯಾಂಕ್ ಬರಬೇಕು, ಒಳ್ಳೆ ಮಾರ್ಕ್ಸ್ ತೆಗಿಬೇಕು ಅನ್ನುವಂತಹ ಆಸೆನ ಇಟ್ಕೊಂಡಿರ್ತಾರೆ. ಹಾಗೆ ರಾತ್ರಿ ಮಲಗಿದಾಗಲೂ ಅಷ್ಟೇ ಅವರು ಅದನ್ನು ನೆನೆಸ್ಕೊಂಡು, ಕನಸಲ್ಲೂ ಕೂಡ ಆ ಥರ ನೆನೆಸ್ಕೊಂಡು ಮಲಗ್ತಾರೆ. ಯಾವಾಗ ಮಲಗಿದಾಗ ಈ ಥರ ಒಂದು ಮಕ್ಕಳು ಇಲ್ಲದೇ ಇರೋರಿಗೆ ಮಕ್ಕಳು ಆದ ಹಾಗೆ ಕನಸು ಬೀಳೋದು, ಅಥವಾ ಮದುವೆ ಆಗದೇ ಇರೋರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಮದುವೆ ಆಗಿದ್ದಂಗೆ ಕನಸು ಬೀಳೋದಾಗಿರ್ಬೋದು, ಅಥವಾ ವಿದ್ಯಾಭ್ಯಾಸದಲ್ಲಿ ಮುಂದೆ ಬಂದು ಒಂದು ಒಳ್ಳೊಳ್ಳೆ ಉದ್ಯೋಗಕ್ಕೆ ಸೇರಿಕೊಂಡಂಗೆ ಕನಸು ಬಿದ್ದಿರೋದು, ಈ ಥರ ಕನಸುಗಳು ಬಿದ್ದರೆ ನಮ್ಮ ಬೆಡ್ರೂಮಲ್ಲಿರುವಂತಹ ಡ್ರೀಮ್ ಕ್ಯಾಚರ್ ಅದನ್ನು ನಿಜ ಮಾಡುತ್ತಂತೆ. ಹಾಗೆ ನಮ್ಮ ಕನಸುಗಳಿಗೆ ಅದು ಶಕ್ತಿನ ನೀಡುತ್ತಂತೆ. ನಮ್ಮ ಒಂದು ರಾತ್ರಿ ಹೊತ್ತು ನಾವೇನು ಮಲಗಿರ್ತೀವಿ, ನಮ್ಮ ಕನಸುಗಳಿಗೆ ಒಂದು ಶಕ್ತಿಯನ್ನು, ಒಂದು ಉತ್ತೇಜನವನ್ನು ನೀಡುತ್ತಂತೆ. ನಮಗೆ ಬೀಳುವಂತಹ ಒಳ್ಳೆ ಕನಸುಗಳು ನಿಜ ಆಗುತ್ತಂತೆ. ಅದೇ ರೀತಿ ಕೆಟ್ಟ ಕನಸುಗಳನ್ನು ಅದು ಹೋಗಲಾಡಿಸಿ ತನ್ನಲ್ಲಿ ಹಿಡಿದು ಇಟ್ಟುಕೊಳ್ಳುತ್ತಂತೆ. ಹಾಗಾಗಿ ಈ ಡ್ರೀಮ್ ಕ್ಯಾಚರ್ ಬರೀ ಒಂದು ಡೆಕೋರೇಟಿವ್ ಐಟಮ್ ಅಲ್ಲ, ಇದು ಮನೆಗೆ ಹಾಗೆ ಮನಕ್ಕೆ, ಮನುಷ್ಯನಿಗೆ ಅದೃಷ್ಟವನ್ನು ತಂದು ಕೊಡುವಂತಹ ವಸ್ತು ಆಗಿದೆ. ಹಾಗಾಗಿ ಈ ಎರಡು ಅದ್ಭುತವಾದಂತಹ ವಿಚಾರಗಳು ನಮ್ಮ ಜೀವನದಲ್ಲಿ ನಡೆಯೋದಕ್ಕೆ ಈ ಒಂದು ಡ್ರೀಮ್ ಕ್ಯಾಚರ್ ಅನ್ನುವಂತಹ ಈ ಒಂದು ಸುಂದರವಾದ ವಸ್ತು ನಮಗೆ ಸಹಾಯ ಮಾಡುತ್ತೆ. ಸೊ ಫ್ರೆಂಡ್ಸ್, ತಿಳ್ಕೊಂಡ್ರಲ್ವಾ ಡ್ರೀಮ್ ಕ್ಯಾಚರ್ನ ಏನಕ್ಕೆ ಮನೇಲಿ ಇಟ್ಕೊತಾರೆ ಅಂತ. ಈ ನನ್ನ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ಅದ್ಭುತವಾದಂತಹ, ಉಪಯುಕ್ತವಾದಂತಹ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ಎಲ್ರಿಗೂ ಬಾಯ್, ಟೇಕ್ ಕೇರ್, ಎಲ್ರಿಗೂ ಒಳ್ಳೆಯದಾಗಲಿ.